ನಮಸ್ಕಾರ ರೈತ ಬಾಂಧವರೆಲ್ಲರಿಗೂ. ನನ್ನ ಹೆಸರು ಡಾಕ್ಟರ್ ಪ್ರಸನ್ನ ಅಂತ ಹೇಳಿ. ನಾನು ಪ್ರಧಾನ ವೈಜ್ಞಾನಿಕ. ನಾನು ಟೊಮೊಟೊ ತಳಿಗಳನ್ನು ಬೆಳವಣಿಗೆ ಮಾಡೋದರಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿ. ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಇದುವರೆಗೆ ಹಲವಾರು ಹೈಬ್ರಿಡ್ ತಳಿಗಳನ್ನು ಟೊಮೊಟೊದಲ್ಲಿ ರಿಲೀಸ್ ಮಾಡಿರುತ್ತೆ. ಇದರಲ್ಲಿ ಪ್ರಮುಖವಾಗಿ ARKA RAKSHAK ಇದು ಬಂದ್ಬಿಟ್ಟು 3 ರೋಗಗಳಿಗೆ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ. ಇದರಲ್ಲಿ ಒಂದು ಎಲೆಮುದಿಡು ರೋಗ, ದುಂಡಾಣು ಸೊರಗು ರೋಗ, ಪ್ರಾರಂಭಿಕ ಸೊರಗು ರೋಗ. ಈ 3 ರೋಗಗಳಿಗೆ ಈ ಒಂದು ತಳಿ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುತ್ತೆ. ಇದ್ರ ಕಾಯಿ ಬಂದ್ಬಿಟ್ಟು ಸ್ವಲ್ಪ ಉದ್ದ ಕಾಯಿ ಇರುತ್ತೆ. ಇದು ಕೆಲವೊಂದು ಮಾರುಕಟ್ಟೆಯಲ್ಲಿ ತುಂಬ ಪ್ರಾಮುಖ್ಯವಾದ ಒಂದು ಜಾಗವನ್ನು ಹೊಂದಿರುತ್ತೆ. ಇದಲ್ಲದೆ ARKA SAMRAT ಅಂಥೇಳಿ ಇದು ಸಹ 3 ರೋಗಗಳಿಗೆ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುತ್ತೆ. ನಾನು ಮುಂಚೆ ಹೇಳಿದ ಹಾಗೆ ಈ 3 ರೋಗಗಳು, ಒಂದು ಎಲೆಮುದಿಡು ರೋಗ, ದುಂಡಾಣು ಸೊರಗು ರೋಗ ಮತ್ತು ಪ್ರಾರಂಭಿಕ ಸೊರಗು ರೋಗ. ಈ 3 ರೋಗಗಳಿಗೆ ಈ ಒಂದು ತಳಿ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುತ್ತೆ. ಇದ್ರ ಕಾಯಿ ಬಂದ್ಬಿಟ್ಟು ದುಂಡಾಗಿರುತ್ತೆ. ಇದು ಒಂದು ಸಹ ಕೆಲವೊಂದು ಮಾರುಕಟ್ಟೆಯಲ್ಲಿ ದುಂಡು ಕಾಯಿ ಎಲ್ಲಿ ಚೆನ್ನಾಗಿ ಪ್ರಿಫರೆನ್ಸ್ ಇರುತ್ತಲ್ಲ ಅಲ್ಲೆಲ್ಲ ಈ ಒಂದು ತಳಿ ಸಹ ಹೆಚ್ಚು ಪ್ರಾಮುಖ್ಯತೆವಾಗಿ ಇದನ್ನು ಬೆಳಿಬೋದು. ಇನ್ನು 3ನೇ ತಳಿ ನಮ್ಮದು ಅತ್ಯಂತ ಮುಖ್ಯವಾದ್ದು ARKA ಅಬೇದ್ ಅಂತ ಹೇಳಿ. ಇದು ಸಹ ಹೈಬ್ರಿಡ್ ತಳಿ. ಇದರ ವಿಶೇಷ ಏನು ಅಂದರೆ ಇದು 4 ರೋಗಗಳಿಗೆ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ. ನಾನು ಮುಂಚೆ ಹೇಳ್ದಂಗೆ 3 ರೋಗಗಳನ್ನ ಹೇಳಿದೆ. ಅದಲ್ಲದೆ ನಂತರದ ಸೊರಗು ರೋಗ ಅಥವಾ ಲೇಟ್ ಪ್ಲೇಟ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ, ಇದಕ್ಕೆ ಸಹ ಇದು ಒಂದು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುತ್ತೆ. ಇದ್ರ ಕಾಯಿ ಬಂದ್ಬಿಟ್ಟು ರೌಂಡಾಗಿರುತ್ತೆ ಮತ್ತು ಹುಳಿಯಾಗಿರುತ್ತೆ. ಕೆಲವೊಂದು ಜಾಗದಲ್ಲಿ ಹುಳಿ ಇರೋ ಟೊಮೊಟೊವನ್ನು ಹೆಚ್ಚು ಬಯಸ್ತಾರೆ. ಸೊ ಈ ನಮ್ಮ ಒಂದು ತಳಿ ಇಂಥ ಜಾಗಗಳಲ್ಲಿ ಹೆಚ್ಚು ಪ್ರಾಮುಖ್ಯತೆವಾಗಿ ರೈತರು ಬೆಳೆಯುವಂಥ ಅವಕಾಶವನ್ನು ಈ ತಳಿ ಕೊಡುತ್ತೆ. ಇದಲ್ಲದೆ ನಮ್ಮಲ್ಲಿ 3 ಹೈಬ್ರಿಡ್ ತಳಿಗಳು. ಈ ಹೈಬ್ರಿಡ್ ತಳಿಗಳ ಪ್ರಾಮುಖ್ಯತೆ ಏನಂತಂದರೆ ತಾಜಾ ಮಾರುಕಟ್ಟೆ ಮತ್ತು ಸಂಸ್ಕರಣೆ ಉದ್ಯಮಿಗಳಿಗೆ ಅನುಕೂಲ ಆಗಿರ್ತಕ್ಕಂಥ ತಳಿಗಳಾಗಿರ್ತವೆ. ಇದನ್ನು ನೀವು ಮಾರುಕಟ್ಟೆಗೆ ತಗೊಂಡು ಹೋಗ್ಬೋದು ಮಾರಾಟದಕ್ಕೆ, ಅಥವಾ ಕೆಲವು ಉದ್ಯಮಿಗಳು ಸಂಸ್ಕರಣೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಉದ್ಯಮಿಗಳು ಸಹ ಈ ಹೈಬ್ರಿಡ್ ತಳಿಗಳನ್ನು ಉಪಯೋಗ ಮಾಡ್ಕೋಬೋದು. ಅದರಿಂದ ರೈತರಿಗೆ ಹೆಚ್ಚಿನ ಅನುಕೂಲ ಆಗುತ್ತೆ. ಯಾಕೆಂದರೆ ಇದನ್ನು ತಾಜಾ ಮಾರುಕಟ್ಟೆಗೂ ತಗೊಂಡು ಹೋಗ್ಬೋದು ಅಥವಾ ಉದ್ಯಮಿಗಳಿಗೂ ಸಹ ಕೊಡ್ಬೋದಾಗಿರುತ್ತೆ. ಏನು ಈ 2 ತಳಿಗಳಲ್ಲಿ ವಿಶೇಷ ಮತ್ತು ಅಪೇಕ್ಷ ಅಂತ ಈ 2 ತಳಿಗಳು, ಇದು 2 ಉಪಯೋಗ ಇರುತ್ತೆ. ಇದು ತಾಜಾ ಮಾರುಕಟ್ಟೆ ಮತ್ತು ಉದ್ಯಮಿಗಳಿಗೆ. ಸೊ ಇದರಲ್ಲಿ 3 ರೋಗಗಳಿಗೆ ಡಿಸೀಸ್ ರೆಸಿಸ್ಟೆನ್ಸ್ ಇದೆ, ರೋಗ ನಿರೋಧಕ ಶಕ್ತಿ ಇದೆ. ಅದು ಮುಂಚೆ ಹೇಳಿದಾಗೆ ಪ್ರಾರಂಭಿಕ ಸೊರಗು, ನಂತರದ ಸೊರಗು ಮತ್ತು ದುಂಡಾಣು ರೋಗಕ್ಕೆ ಇದರಿಂದ ರೋಗ ನಿರೋಧಕ ಶಕ್ತಿ ಇರುತ್ತೆ. ತಳಿಗಳು ಸಹ ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಅಭಿವೃದ್ಧಿಪಡಿಸಿದೆ. ಇದರಲ್ಲಿ ಮುಖ್ಯವಾಗಿ ARKA ವಿಕಾಸ ಅಂತೇಳಿ ಇದರ ಮುಖ್ಯವಾದ ಗುಣಗಳೇನೆಂದರೆ ಈ ಹುಳಿ ಹೆಚ್ಚಿಗೆ ಇರುತ್ತೆ ಇದರಲ್ಲಿ, ಮತ್ತು ಈ ಕಾಯಿ ಹುಳಿ ಕಾಯಿ ಥರನೇ ಇರೋದರಿಂದ ಹೆಚ್ಚಿಗೆ ಕನ್ಸ್ಯೂಮರ್ಸ್ ಅಂದರೆ ಟೊಮೊಟೊ ಕೊಂಡ್ಕೊಳೋ ಜನಗಳೇನಿರ್ತಾರೆ ಈ ಕಾಯಿ ನೋಡಿಬಿಟ್ಟೆ ತುಂಬ ಖುಷಿಯಾಗಿ ಹುಳಿಕಾಯಿ ಅಂಥೇಳಿ ಕೊಂಡ್ಕೊಳ್ಳೋ ಒಂದು ಅವಕಾಶ ಇರುತ್ತೆ. ಇದರಿಂದ ಕೆಲವು ರೈತರು ಸಹ ನಾಟಿ ಕಾಯಿ ಆದರೂ ಇದನ್ನು ತುಂಬ ಉಪಯೋಗ ಮಾಡ್ತಿದ್ದಾರೆ. ಅದು ಮದನಪಲ್ಲಿ ಅಂಥ ಜಾಗಗಳಲ್ಲಿ ವಿಕಾಸನ್ನು ತುಂಬ ಚೆನ್ನಾಗಿ ರೈತರು ಬೆಳೆದುಬಿಟ್ಟು ಹೆಚ್ಚಿನ ಲಾಭವನ್ನು ಪಡ್ಕೊಳ್ತಿದ್ದಾರೆ. ಹೈಬ್ರಿಡ್ ತಳಿಗಳು ಹೆಕ್ಟೇರ್ಗೆ 75ರಿಂದ 80 ಟನ್ ಇಳುವರಿಯನ್ನು ಕೊಡುತ್ತೆ. ಇದಕ್ಕೆ ನಮಗೆ ಎಕರ್ಗೆ ಒಂದು 20 ಗ್ರಾಮು ಅಷ್ಟು ಬೀಜ ಬೇಕಾಗುತ್ತೆ ಈ ತಳಿಗಳನ್ನು ಬೆಳೆಯೋದಕ್ಕೆ. ಇವಾಗ ನಮ್ಮ ಭಾರತ ದೇಶದಲ್ಲಿ ಒಟ್ಟು ಇಳುವರಿ ಆವರೇಜ್ ಇಳುವರಿ ಅಂತ ಏನು ಹೇಳ್ತೀವಿ ಅದು ಇರೋದು ಸುಮಾರು 25 ಟನ್. ಈ ನಮ್ಮ ತಳಿಗಳು
ಅದರ 3 ಪಟ್ಟು ಹೆಚ್ಚಿಗೆ ಇಳುವರಿಯನ್ನು ಕೊಡುತ್ತೆ. ಈ ಬೀಜ ನಾನು ಹೇಳಿದಾಗೆ 1 ಎಕರೆಗೆ 20 ಗ್ರಾಮ್ ಅಷ್ಟು ಬೀಜ ಬೇಕಾಗುತ್ತೆ. ಈ ಬೀಜವನ್ನು ನೀವು ಬೇರೆ ಎಲ್ಲೂ ಸಹ ಖರೀದಿ ಮಾಡಬಾರ್ದು. ನಮ್ಮ ಒಂದು ಪೋರ್ಟಲ್ ಇದೆ, ಆನ್ಲೈನ್ ಪೋರ್ಟಲ್ ಇದೆ. ಅದನ್ನು ನಾವು IAHR ಸೀಡ್ ಪೋರ್ಟಲ್ ಅಂತ ಕರಿತೀವಿ. ಅದರಲ್ಲಿ ನೀವು ರಿಜಿಸ್ಟರ್ ಮಾಡಿಬಿಟ್ಟು ಬುಕ್ಕಿಂಗ್ನ ಪ್ಲೇಸ್ ಮಾಡ್ಬೋದು. ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ನೀವು ದುಡ್ಡನ್ನು ಸಹ ಹಣಕಾಸಿನ ಟ್ರಾನ್ಸಾಕ್ಷನ್ಸು ಮಾಡ್ಬೋದು ಈ ಆನ್ಲೈನ್ ಪೋರ್ಟಲಲ್ಲಿ. ಇಲ್ಲಿಂದ ನೀವು ಆರ್ಡರ್ ಮಾಡಿದರೆ, ಬುಕ್ಕಿಂಗ್ ಮಾಡಿದರೆ ಬೀಜವನ್ನು ನಿಮ್ಮ ಮನೆ ಬಾಗಿಲಿಗೆ ಕುರಿಯರ್ ಮಾಡುವಂಥ ವ್ಯವಸ್ಥೆಯನ್ನು ನಮ್ಮ ಸಂಸ್ಥಾನ ಮಾಡಿರುತ್ತೆ. ನೀವು ರೈತರು ದಯವಿಟ್ಟು ಬೇರೆ ಎಲ್ಲೂ ಸಹ ಈ ನಮ್ಮ ತಳಿಗಳನ್ನು, ಅರ್ಕಾ ತಳಿಗಳನ್ನು ಬೇರೆ ಆನ್ಲೈನ್ ಪೋರ್ಟಲ್ಸಲ್ಲಾಗಲಿ ಅಥವಾ ಬೇರೆ ಡೀಲರ್ಸರ ಹತ್ರ ಆಗಲಿ ನಾವು ವ್ಯವಸ್ಥೆ ಮಾಡಿಲ್ಲ. ಇದು ನಮ್ಮ ಆನ್ಲೈನ್ ಪೋರ್ಟಲ್ಲಿ ಮತ್ತು ನಮ್ಮ ಸಂಸ್ಥಾನದ ಸೀಡ್ ಯೂನಿಟ್ ಅಂತ ಸೇಲ್ಸ್ ಕೌಂಟರ್ ಇದೆ, ಅಲ್ಲಿ ಮಾತ್ರ ನೀವು ದಯವಿಟ್ಟು ಈ ಬೀಜಗಳನ್ನು ಖರೀದಿ ಮಾಡಬೇಕು.